ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು DVG ಅವರು ಬರೆದ ಕಷ್ಟ ನೀತಿ ನಿರ್ಣಯದ ಹೊರೆ ಅನ್ನುವಂಥದ್ದನ್ನು ನೋಡೋಣ. ವಿದ್ಯಾರ್ಥಿಗಳೇ, ನೀವು ಕಾನೂನು ವಿದ್ಯಾರ್ಥಿಗಳಾದದ್ರಿಂದ ಮುಂದೆ ವಕೀಲರಾಗಿಯೋ ಅಥವಾ ನ್ಯಾಯಾಧೀಶರಾಗಿಯೋ ಕಾರ್ಯವನ್ನು ನಿರ್ವಹಿಸುವ ಮೊದಲು ಯಾವುದೇ ಒಬ್ಬ ಅಪರಾಧಿ ಅಥವಾ ದೋಷಿ ಆತ ಯಾವ ಒಂದು ಕಾರಣಕ್ಕೆ ಹಾಗೆ ವರ್ತಿಸಿದ ಅನ್ನುವುದನ್ನು ಪ್ರಮುಖವಾಗಿ ಪರಿಗಣಿಸಬೇಕು. ಅಂದರೆ ಒಳಿತು ಇರ್ಬೋದು, ಕೆಡುಕು, ಹಾಗೆ ನ್ಯಾಯ ಅನ್ಯಾಯ ಇವುಗಳ ತೀರ್ಮಾನ ಅನ್ನುವಂಥದ್ದು, ಒಳಿತು ಯಾವುದು, ಕೆಡುಕು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಅಥವಾ ನ್ಯಾಯ ಯಾವುದು, ಅನ್ಯಾಯ ಯಾವುದು ಅನ್ನುವಂಥದ್ದನ್ನು ಸುಲಭವಾಗಿ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿಗೆ ಆತ ಅಪರಾಧಿ ಅಥವಾ ದೋಷಿ ಅನ್ನುವಂತಹ ಹೆಸರನ್ನು, ಹಣೆಪಟ್ಟಿಯನ್ನು ಕಟ್ಟುವಂಥದ್ದು ಸುಲಭ. ಆದರೆ ಆ ವ್ಯಕ್ತಿ, ತಪ್ಪಿತಸ್ಥ ವ್ಯಕ್ತಿ, ಆತ ಯಾಕೆ ಹಾಗೆ ವರ್ತಿಸಿದ ಅನ್ನುವಂಥದ್ದನ್ನು ಪ್ರಮುಖವಾಗಿ ಪರಿಗಣಿಸಬೇಕಾಗ್ತದೆ. ಅಪರಾಧವನ್ನು ಮಾಡುವಲ್ಲಿ ಆ ವ್ಯಕ್ತಿಯ ಪರಿಸ್ಥಿತಿ, ಅಂದರೆ ಅವನು ಯಾಕೆ ಹಾಗೆ ಮಾಡಿದ ಅನ್ನುವಂಥ ಪರಿಸ್ಥಿತಿಯ ಕಾರಣದಿಂದಾಗಿ, ಹಾಗೆ ಆತನ ಮನಸ್ಥಿತಿಗಳು ಯಾವುವು, ಏನಿದ್ದವು ಅನ್ನುವಂಥದ್ದನ್ನು ಸರಿಯಾಗಿ ಅರಿತಾಗ ಮಾತ್ರ ನ್ಯಾಯ ತೀರ್ಮಾನ ಸಾಧ್ಯವಾಗ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು DVG ಅವರ ಮಂಕುತಿಮ್ಮನ ಕಗ್ಗವನ್ನು ನೋಡ್ತಾ ಹೋಗೋಣ. DVG ನಿಮಗೆಲ್ಲ ಗೊತ್ತಿದ್ದ ಹಾಗೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ದೋಷಿಯವನಿವನು ಪಾಪಿ ಎನ್ನುತ್ತ ಗಳಹದಿರು, ಆಶೆಯನಿತವನು ಸಹಿಸಿದನೋ ದಹಿಸಿದನೋ, ವಾಸನೆಗಳವನನ್ನೆಳೆದವೋ ಬಲವೇನೋ, ಪಾಶಬದ್ಧನು ನರನು ಮಂಕುತಿಮ್ಮ. ನೀನು ನ್ಯಾಯ ತೀರ್ಮಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ದೋಷಿಯವನು ಇವನು ಪಾಪಿ, ದೋಷಿಯವನಿವನು ಪಾಪಿ ಅಂದರೆ ದೋಷಿಯವನು ಅಂದರೆ ಅವನು ದೋಷಿ, ಇವನು ಪಾಪಿ. ಪಾಪಿ ಅಂದರೆ ಪಾಪಕರ್ಮಗಳನ್ನು ಮಾಡಿದವನು, ಪಾತಕಿ. ಅವನು ದೋಷಿ, ಇವನು ಪಾತಕಿ ಎನ್ನುತ್ತಾ ಗಳಹದಿರು ಅಂತ ಹೇಳ್ತಾರೆ. ಗಳಹದಿರು, ಗಳಹು ಅಂದರೆ ಅರ್ಥವಿಲ್ಲದ ಮಾತನಾಡದಿರು, ಮೂರ್ಖನ ಹಾಗೆ ಮಾತನಾಡದಿರು. ಅವನು ಈ ಪಾಪ ಕೆಲಸವನ್ನು ಮಾಡಿದಾಗ ಅದೆಷ್ಟು ಆಸೆಗಳನ್ನು ಸಹಿಸಿದನು. ಆಶೆ ಎನಿತಿವನು ಸಹಿಸಿದನು ಅಂದರೆ ಅವನಿಗೆ ಏನು ಆಸೆ ಇತ್ತೋ ಆಸೆಗಳಲ್ಲಿ ಅವನೆಷ್ಟು ದಹಿಸಿದನೋ ಅದೆಷ್ಟು ಆಸೆಗಳನ್ನು ಸಹಿಸಿದನು. ಆ ವಾಸನೆಗಳು ಅವನನ್ನು ಅದೆಷ್ಟು ಬಲದಿಂದ ಎಳೆದವು. ಮನುಷ್ಯ ಎಂಬವನು ತನ್ನ ಬದುಕಿನ ಆಸೆಗಳಲ್ಲಿ ಬಂಧಿತನಾಗಿದ್ದಾನೆ. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ತಪ್ಪು ಮಾಡದೇ ಇರುವಂಥ ವ್ಯಕ್ತಿ ಇಲ್ಲ. ಪ್ರತಿಯೊಬ್ಬನಿಂದಲೂ ಕೂಡ ಒಂದಲ್ಲ ಒಂದು ತಪ್ಪು ನಡೆದೇ ಇರ್ತದೆ. ತಪ್ಪೇ ಮಾಡದೇ ಇರುವಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿಯೇ ಇಲ್ಲ ಅನ್ನಬಹುದು. ಇಲ್ಲಿ ಅಂದರೆ ಒಬ್ಬ ತಪ್ಪು ಮಾಡಿದ ಅಂತ ಶಿಕ್ಷೆ ಕೊಡುವುದು ಸಾಧ್ಯವಲ್ಲ, ಸರಿಯಲ್ಲ. ಶಿಕ್ಷಿಸಲು ಎಲ್ಲರೂ ಸಿದ್ಧರಿರ್ತಾರೆ. ಆದರೆ ಈ ಒಂದು ಕಗ್ಗ ಏನು ಹೇಳ್ತದೆ ಅಂದರೆ, ಅವನು ದೋಷಿ, ಇವನು ಪಾಪಿ ಅಂತ ನೀನು ಮತಿಭ್ರಮಣೆಯಾದವರ ರೀತಿಯಲ್ಲಿ, ಮೂರ್ಖನ ರೀತಿಯಲ್ಲಿ ಬಡಬಡಿಸಬೇಡ. ಯಾಕೆಂದರೆ ತಪ್ಪೇ ಮಾಡದವರು ಒಬ್ಬರೂ ಇಲ್ಲ. ತಪ್ಪು ಮಾಡಿದವನು ಯಾಕೆ ಆ ತಪ್ಪು ಮಾಡಿದ? ಅದು ಅವನ ಆಸೆಯಿಂದ ಮಾಡಿದ್ದವನು. ಯಾವುದೋ ಒಂದು ಆಸೆಯಿಂದಲ್ಲವೇ ಅವನು ತಪ್ಪು ಮಾಡಿದ್ದು. ಆ ಆಸೆ ಅವನನ್ನು ಅದೆಷ್ಟು ಪರೀಕ್ಷೆ ಮಾಡಿತ್ತು, ಅದೆಷ್ಟು ಬಲದಿಂದ ಅವನನ್ನು ಹಿಡಿದು ಎಳೆಯಿತು. ಅವನು ಆ ಒಂದು ತಪ್ಪು ಮಾಡಬೇಕಾದ್ರೆ ಏನೆಲ್ಲ ಕಾರಣಗಳು ಇರಬಹುದು. ಅವನು ಮಕ್ಕಳಿಗಾಗಿ ಇರ್ಬೋದು, ಹೆಂಡತಿಗಾಗಿ ಇರ್ಬೋದು, ಅಥವಾ ತನ್ನ ತಂದೆ ತಾಯಿಗಳಿಗಾಗಿ ಇರ್ಬೋದು. ಅವನು ಆ ಒಂದು ತಪ್ಪು ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟೋ ಪರಿತಪಿಸಿರ್ಬೋದು. ಅಂದರೆ ಯಾವುದಕ್ಕೆ, ಕೆಲವೊಮ್ಮೆ ಹಣಕ್ಕಾಗಿ ಮಾಡುವಂಥದ್ದು ಇರ್ಬೋದು, ಅಥವಾ ಕೆಲವೊಮ್ಮೆ ಭೂಮಿಗಾಗಿ ಮಾಡುವಂಥದ್ದು ಇರ್ಬೋದು. ಈ ತಪ್ಪು ಕೆಲಸಗಳನ್ನು ಮಾಡುವಾಗ ನೇರ ಹೋಗಿ ಅವನು ತಪ್ಪು ಕೆಲಸವನ್ನು ಮಾಡುವುದಿಲ್ಲ. ಅದರ ಹಿಂದಿನ ಒಂದು ಈ ಆಸೆಗಳ ಶಕ್ತಿಯನ್ನು ನೋಡ್ಕೊಳ್ಬೇಕು. ಅವುಗಳ ಬಲವನ್ನು ಅಳೆಯುವುದೇ ಕಷ್ಟ. ಈ ಆಸೆಗಳ ಪಾಶಕ್ಕೆ ಪಾಶಬದ್ಧನು ನರನು ಅಂದರೆ ಮನುಷ್ಯ. ಆಸೆಗಳೆಂಬ ಪಾಶಕ್ಕೆ, ಆ ಕುಣಿಕೆಗೆ ಬದ್ಧನಾದವನು
ಮನುಷ್ಯ. ಕೆಲವೊಮ್ಮೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಮನುಷ್ಯ ಕದ್ದುಕೊಳ್ತಾನೆ. ಯಾಕೆ ಕದ್ದುಕೊಳ್ತಾನೆ? ತನ್ನ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳಲಿಕ್ಕಾಗಿ. ಆ ಹಸಿವು ಅಂದರೆ ಏನು ಅಂತ ಅನುಭವಿಸಿದವರಿಗೆ ಗೊತ್ತು. ಒಂದು ಸಲಕ್ಕೆ ಆ ಒಂದು ಹಸಿವನ್ನು ನೀಗಿಸಿಕೊಳ್ಳೋಣ ಅನ್ನುವ ರೀತಿಯಲ್ಲಿ ಅವನು ಎಷ್ಟು ಕಷ್ಟಪಡ್ತಾನೆ. ಕದ್ದುಕೊಳ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ. ಕದ್ದುಕೊಂಡ ನಂತರವೂ ಕೆಲವೊಮ್ಮೆ ಎಷ್ಟೋ ಪೆಟ್ಟು ತಿಂತಾನೆ ಅವನು. ಇದನ್ನು ಜನರು ಅರ್ಥ ಮಾಡಿಕೊಳ್ಳೋದಿಲ್ಲ. ದೋಷಿ ಅಂತ ಹೇಳೋದು ಸುಲಭ, ತಪ್ಪು ಮಾಡಿದ್ದಾನೆ ಅವನು ಕಳ್ಳ ಅಂತ ಹೇಳೋದು ಸುಲಭ. ಆದರೆ ಯಾಕೆ ಮಾಡಿದ ಅನ್ನುವಂಥದ್ದು. ಕೆಲವೊಮ್ಮೆ ನೀವು ಗಮನಿಸಿರ್ಬೋದು, ದೇವಸ್ಥಾನಗಳ ಹುಂಡಿಗಳಲ್ಲಿ ಕಾಣಿಕೆ ಡಬ್ಬವನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಮಾಡ್ತಾರೆ ಅವರು ಅನ್ನೋದನ್ನು, ಅವರ ಸ್ಥಿತಿ, ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ ಶಿಕ್ಷೆ ಕೊಟ್ಟರೆ ಮುಗ್ದು ಹೋಗೋದಿಲ್ಲ. ಅವನಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡಬೇಕಾಗ್ತದೆ. ತಿಳುವಳಿಕೆ ಕೊಡಬೇಕಾದವರು ನಾವು, ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ತಿಳುವಳಿಕೆಯನ್ನು ನೀಡಬೇಕು. ಅಥವಾ ಆ ತಪ್ಪಿಗೆ ಕಾರಣ ಏನು ಅಂತ ತಿಳಿದು ಅದರ ಪರಿಹಾರವನ್ನು ಮಾಡಬೇಕೇ ಹೊರತು ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವುದಲ್ಲ. ನಮ್ಮಿಂದ ಅವನಿಗೆ ಪರಿಹಾರವನ್ನು ನೀಡಬೇಕು. ಅವನಿಂದ ಮುಂದಕ್ಕೆ ಆ ತಪ್ಪುಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಬೇಕು ಅನ್ನೋದನ್ನೇ ಡಿ ವಿ ಜಿಯವರು ಈ ಕಗ್ಗದಲ್ಲಿ ಹೇಳಿರುವಂಥದ್ದು. ಈಗ ಎರಡನೇ ಕಗ್ಗವನ್ನು ನೋಡೋಣ. ಪಾತಕಿಯೊಳಾಗ್ರಹವ ತೋರೆ ನಿರ್ಮಲನಾರು, ಆತುಮದ ಪರಿಕಥೆಯ ನರಿತವರೇ ನಾವು, ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮನುಕಂಪೆ, ನೀತಿ ನಿಂದೆಯೊಳಿರದು ಮಂಕುತಿಮ್ಮ. ಈ ಕಗ್ಗದಲ್ಲಿ ಡಿ ವಿ ಜಿಯವರು ಹೀಗೆ ಹೇಳ್ತಾರೆ. ಯಾರಾದರೂ ತಪ್ಪು ಮಾಡಿದಾಗ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಿದಾಗ ನಾವು ಅವರ ಮೇಲೆ ದ್ವೇಷವನ್ನು ತೋರ್ತೇವೆ ಅಥವಾ ಅಸಹನೆಯನ್ನು, ಆಗ್ರಹ ಅಂದರೆ ಅಸಹನೆಯನ್ನು ತೋರಲು ಹೊರಟ್ರೆ ಪಾತಕಿಯೊಳು ಆಗ್ರಹವ ತೋರೆ ನಿರ್ಮಲನಾರು ಅನ್ನುವಂತಹ ಪ್ರಶ್ನೆಯನ್ನು ಡಿ ವಿ ಜಿಯವರು ಹೇಳ್ತಾರೆ. ನಿರ್ಮಲ ಅಂದರೆ ಪರಿಶುದ್ಧರಾದವರು ಯಾರು? ತಪ್ಪು ಮಾಡದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಪ್ರತಿಯೊಬ್ಬರಿಗೂ ಕೂಡ ಒಳಿತು ಕೆಡುಕುಗಳ ಆತುಮದ ಪರಿಕಥೆಯನ್ನು ಅರಿತವರೇ ನಾವು. ನಮ್ಮ ಆತ್ಮದ ಪರಿಕಥೆಯನ್ನು ಅಂದರೆ ಪ್ರತಿಯೊಬ್ಬರ ಒಳಿತು ಕೆಡುಕುಗಳ ಅರಿವು ನಮಗಿದೆಯೇ ಅಂತ ಇಲ್ಲಿ ಕೇಳ್ತಾರೆ. ಜೀವನದ ಹೋರಾಟದಲ್ಲಿ ಅಂದರೆ ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪೆ, ನೀತಿ ನಿಂದೆಯಳು ಇರದು. ಅಂದರೆ ಯಾರು ಈ ಜೀವನದ ಹೋರಾಟದಲ್ಲಿ ಸೋತವರಿಗೆ ಮತ್ತು ದುರ್ಬಲರಿಗೆ, ಅಂದರೆ ಜೀವನದಲ್ಲಿ ಸೋತವರಿಗೆ ನಮ್ಮ ಅನುಕಂಪ ಬೇಕು, ಸಹಾನುಭೂತಿಯ ಹೊರತು ಕೇವಲ ನೀತಿಯ ಹೆಸರಲ್ಲಿ ಅವರನ್ನು ದೂರುವುದು ಅಥವಾ ನಿಂದಿಸುವುದಲ್ಲ. ಅಂದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ತಪ್ಪನ್ನು ಮಾಡ್ತಾರೆ. ಆದರೆ ಅವರು ಮಾಡಿದಂತಹ ಈ ತಪ್ಪು ಮಾಡಿದವರನ್ನು ದ್ವೇಷಿಸುವ ಬದಲಿಗೆ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಅನುಕಂಪವನ್ನು ತೋರಿಸಬೇಕು ಅನ್ನೋದನ್ನು. ಅಂದರೆ ನಿಮಗೆ ಅದೇ ಮೊದಲೇ ಹೇಳಿದ ಹಾಗೆ, ನೀವು ಮುಂದಕ್ಕೆ ವಕೀಲರು ಅಥವಾ ನ್ಯಾಯಾಧೀಶರು ಆಗಿರುವ ಕಾರಣದಿಂದಾಗಿ ಇಂಥದ್ದೆಲ್ಲ ಮೊದಲು ತಿಳ್ಕೊಳ್ಬೇಕು. ನೇರವಾಗಿ ಸೀದಾ ಹೋಗಿ ಅವರಿಗೆ ನಾನಿಷ್ಟು ಶಿಕ್ಷೆಯನ್ನು ವಿಧಿಸಿದೆ ಅಂತ ಅಹಂಕಾರ ತೋರಿಸುವುದಲ್ಲ. ಯಾಕೆ ಮಾಡಿದ್ರು ಅವರು ಅನ್ನೋದನ್ನು ಈ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳ್ತಾರೆ. ನೀವು ಯಾವ ರೀತಿ ನ್ಯಾಯ ತೀರ್ಮಾನ ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಯಾರೋ ಒಬ್ಬರು ತಪ್ಪು ಮಾಡಿದರು, ಯಾರೋ ಒಬ್ಬರು ಅಪರಾಧಿಗಳಿದ್ದಾರೆ ಅಂತ ನೇರವಾಗಿ ನಮ್ಮ ತೋರು ಬೆರಳನ್ನು ತೋರಿಸಲಿಕ್ಕೆ ಇಲ್ಲಿ ಯಾರು ತೋರು ಬೆರಳನ್ನು ತೋರಿಸ್ತಾರೋ ಅವರೂ ಕೂಡ ಸಂಪೂರ್ಣವಾಗಿ ನಿರ್ಮಲರಲ್ಲ, ಅವರೂ ಕೂಡ ಅವರು ಪರಿಶುದ್ಧರಲ್ಲ. ಇನ್ನೊಬ್ಬರ ಆಂತರ್ಯವನ್ನು ಸಂಪೂರ್ಣವಾಗಿ ಅರಿತವರು ಯಾರಿದ್ದಾರೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾರೆ. ಸೋತವರಿಗೆ ಅಥವಾ ಕೆಳಗೆ ಬಿದ್ದವರಿಗೆ, ಅಂದರೆ ಸಂಪೂರ್ಣವಾಗಿ ಕೆಲವೊಂದು ವಿಷಯಗಳಲ್ಲಿ ಸೋತು ಹೋದವರಿಗೆ ನಮ್ಮ ಅನುಕಂಪವಿರಬೇಕೇ ಹೊರತು ನಿಂದೆಯನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ಅಂದರೆ ಒಬ್ಬ ತಪ್ಪು ಮಾಡಿದವನನ್ನು ಅಥವಾ ಕಳ್ಳ ಅಂತ ಪಟ್ಟವನ್ನು ಕಟ್ಟುವವರು ಯಾರು? ಜನರೇ. ಅವರು ಬಹಳ ಸುಲಭವಾಗಿ ಈ ಕೆಲಸವನ್ನು ಮಾಡ್ತಾರೆ. ಆದರೆ ಅವರ ಸ್ಥಿತಿಯಲ್ಲಿ ನಾವು ಇದ್ದರೆ ಏನು ಮಾಡ್ತೇವೆ ಅನ್ನೋದನ್ನು ಯೋಚನೆ ಮಾಡಬೇಕು. ಒಂದು ವೇಳೆ ನಾವು ಇಷ್ಟೆಲ್ಲ ಯಾರೋ ಒಬ್ಬನಿಗೆ ಅಪಮಾನ ಎಲ್ಲ ಮಾಡ್ತಾರೆ, ಅವಮಾನ ಮಾಡ್ತಾರೆ, ದ್ವೇಷ ಮಾಡ್ತಾರೆ, ಆದರೆ ನಾನು ಆತನ ಸ್ಥಿತಿಯಲ್ಲಿ, ನಾನು ಆತನ ಜಾಗದಲ್ಲಿ ನಾನು ನಿಂತಿದ್ದರೆ
ನಾನೇನು ಮಾಡಬೇಕು, ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅನ್ನೋದನ್ನು ನಾವು ಅವರ ಸ್ಥಾನದಲ್ಲಿ ನಿಂತು ನೋಡಬೇಕು. ಅಂದರೆ ಯಾರಾದರೂ ತಾವು ಮಾಡಿದ ಕೆಲಸದಿಂದ ಕಷ್ಟದಲ್ಲಿದ್ದರೆ ಅನುಕಂಪವನ್ನು ತೋರಬೇಕು, ಸಾಧ್ಯವಾದರೆ ಅವರಿಗೆ ಸಹಾಯವನ್ನು ಮಾಡಬೇಕು. ದುರ್ಬಲರನ್ನು ಕಂಡು ಸೋತ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪೆ. ದುರ್ಬಲರನ್ನು ಕಂಡು ಅವರನ್ನು ನಿಂದೆ ಮಾಡದೆ ಸಮಾಧಾನ ತೋರಬೇಕು, ಸಮಾಧಾನ ಹೇಳಬೇಕು. ಅದೇ ನೀತಿ, ಅದೇ ನಿಯಮ. ಹಾಗಾಗಿ ನಾವು ಕೂಡ ಅಂತಹ ಗುಣಗಳನ್ನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಡಿ ವಿ ಜಿಯವರು ಹೇಳ್ತಾರೆ. ಮುಂದಿನ ಕಗ್ಗವನ್ನು ಗಮನಿಸೋಣ. ಪಾಪವೆಂಬುದದೇನು ಸುಲಭ ಸಾಧನೆಯಲ್ಲ, ತಾಪದಿಂಬೇಯದವನ್ ಅದನೆಸಪನಲ್ಲ. ವಾಪಿಯಾಳವ ದಡದಿ ನಿಂತಾತನರಿವನೆ, ಪಾಪಿಯೆದೆಯೊಳಕ್ಕಿಳಿಯೋ ಮಂಕುತಿಮ್ಮ. ಪಾಪವೆಂಬುದದೇನು ಸುಲಭ ಸಾಧನೆಯಲ್ಲ. ಪಾಪ ಮಾಡುವುದು ಪ್ರತಿಯೊಂದು ತಪ್ಪು ಇರ್ಬೋದು ಅಥವಾ ಪಾಪ ಇರ್ಬೋದು, ಅದರ ಹಿಂದೆ ಮಾನಸಿಕ ಯಾತನೆ ಇರ್ತದೆ. ತಾಪದಿಂಬೇಯದವನ್ ಅದೇನು ಸುಲಭ ಸಾಧನೆಯಲ್ಲ. ಆ ಪಾಪದ ಹಿಂದೆ ದೊಡ್ಡ ಮಾನಸಿಕ ಸಂಕಟ ಇರ್ತದೆ. ಮಾನಸಿಕವಾಗಿ ಒಂದು ಸಂಕಟ, ತಾಪತ್ರಯಗಳಿರ್ತದೆ. ಅಂದರೆ ಈ ಒಂದು ಪಾಪವನ್ನು ಎಸಗುವಾಗ ತಾಪದ ಬೇಗುದಿ, ತಾಪದಿಂಬೇಯದವನ್ನ ಅದನೆಸಪನಲ್ಲ. ಜೀವನದಲ್ಲಿ ಒಂದು ಬದುಕಬೇಕಾದರೆ ಜೀವನ ಮಾಡುವುದಂದರೆ ಅಷ್ಟು ಸುಲಭವಲ್ಲ. ಜೀವನದಲ್ಲಿ ಅಪಾರವಾದಂತಹ ನೋವು ಇರ್ತದೆ, ಸಂಕಟ ಇರ್ತದೆ, ಮಾನಸಿಕ ತಾಪಗಳಿರ್ತವೆ. ಒಂದೊಂದು ಕುಟುಂಬದಲ್ಲಿ ನಾವು ನೋಡ್ಬೋದು. ಈ ಎಲ್ಲವುಗಳಿಂದ ಬೆಂದು ಹೋದವನು ಮಾತ್ರ ಪಾಪದ ದಾರಿಯನ್ನು ಹಿಡಿಲಿಕ್ಕೆ ಸಾಧ್ಯ. ಸುಮ್ಮನೆ ಯಾರೂ ಪಾಪದ ಕೆಲಸವನ್ನು ಮಾಡೋದಿಲ್ಲ. ಸುಮ್ಮನೆ ಯಾರೂ ಕೂಡ ಏನೋ ಉಂಟು ಅಂತ ಕದ್ಕೊಂಡು ಹೋಗುವುದಿಲ್ಲ, ಅಥವಾ ಏನೋ ಉಂಟು ಅದನ್ನು ಹೋಗಿ ಹಿಂಬಾಗಿಲಿಂದ ಹೋಗಿ ಹಿಡ್ಕೊಂಡು ಬರೋದಿಲ್ಲ. ಅದಕ್ಕೊಂದು ಕಾರಣ ಇರ್ತದೆ. ಅಂದರೆ ಇಲ್ಲಿ ಹೇಳ್ತಾರೆ, ವಾಪಿಯಾಳವ ದಡದಿ ನಿಂತಾತ ಅರಿವನೇ. ಅಂದರೆ ವಾಪಿ ಅಂದರೆ ಬಾವಿಯ ಆಳವನ್ನು ಹೊರಗಡೆ ನಿಂತವನು, ಅಂದರೆ ಅದರ ದಡದಲ್ಲಿ ನಿಂತವನು ಅಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಪಾಪಿಯ ಮನಸ್ಸಿನ ನೋವನ್ನು, ಹಾಗೆ ಆ ದುಃಖ ಸಂಕಟಗಳನ್ನು ಯಾರೂ ಕೂಡ ಹೊರಗೆ ನಿಂತವರು, ಅದನ್ನು ನೋಡ್ತಾ ಇರುವವರು ಅದನ್ನು ಅರಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬಾವಿಯ ಹೊರಗಡೆ ನಿಂತಿರುವವನಿಗೆ ಬಾವಿಯ ಆಳವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಪಾಪಿಯ ಎದೆಯಲ್ಲಿ ಅದರ ಆಳಕ್ಕೆ ಇಳಿಯೋ ಅಂತ ಹೇಳ್ತಾರೆ. ಅಂದರೆ ಪಾಪಿಯ ಹೃದಯದ ಆಳಕ್ಕೆ ಇಳಿದು ಅವನ ಅಂತರಾಳವನ್ನು ಅರಿತುಕೋ ಅಂತ ಇಲ್ಲಿ ಒಂದು ಆದೇಶವನ್ನು ಗುಂಡಪ್ಪನವರು ಕೊಡ್ತಾರೆ. ಈ ಜಗತ್ತಿನಲ್ಲಿ ಯಾರೂ ಕೂಡ ಪಾಪಿಗಳಾಗಿ ಹುಟ್ಟುವುದಿಲ್ಲ. ಅಂದರೆ ಸಣ್ಣ ಮಕ್ಕಳಿರುವಾಗಲೇ ಅವರು ಪಾಪಿಷ್ಠರಾಗಿರುವುದಿಲ್ಲ. ಯಾವುದೋ ಒಂದು ಕಾರಣದಿಂದ, ಅಂದರೆ ಅವನು ಒಳ್ಳೆಯ ಮನುಷ್ಯನಾಗಿ ಇದ್ದರೆ ಅವನಲ್ಲಿ ಪಾಪಕರ್ಮಗಳು ಯಾವುದೂ ಹುಟ್ಟುವುದಿಲ್ಲ. ಕೆಲವೊಮ್ಮೆ ಕೆಟ್ಟ ಮನುಷ್ಯನಾಗಿ, ಅಂದರೆ ಅವನು ಬೆಳೆಯುತ್ತಿರುವಂತಹ ವಾತಾವರಣದಿಂದಲೂ ಕೂಡ, ಅಲ್ಲಿಯೂ ಕೂಡ ಅವನು ಕೆಟ್ಟ ಮನುಷ್ಯನಾಗಿ ಅವನು ರೂಪುಗೊಳ್ತಾನೆ. ಒಳ್ಳೆಯ ಪರಿಸರ ದೊರೆತರೆ ಅವನು ಕೆಟ್ಟವನಾಗುವುದಿಲ್ಲ, ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ. ಅಂದರೆ ಅವನು ಮೂಲತಃ ಪಾಪಿಯಲ್ಲ, ಅಂದರೆ ಅವನು ಪಾಪಿಯಾಗಲ್ಪಟ್ಟಿದ್ದಾನೆ ಅನ್ನುವಂಥದ್ದು. ಅಂದರೆ ನಾವು ಯಾರನ್ನೇ ಆದರೂ ಪಾಪಿ ಎಂದು ಕರೆಯುವ ಮೊದಲು ಅವನ ಪೂರ್ವಾಪರವನ್ನು ತಿಳಿದುಕೊಳ್ಬೇಕು, ಅವನ ಅಂತರಾಳಕ್ಕೆ ಇಳಿಬೇಕು. ಆಗ ಅವನ ಪಾಪದ ಮೂಲವನ್ನು ತಿಳಿಯಬಹುದು ಅಂತ. ಬಾವಿಯ ದಡದಲ್ಲಿ ನಿಂತು ಬಾವಿಯ ಆಳವನ್ನು ಅರಿಯಲಾಗುವುದಿಲ್ಲ. ಅದೇ ರೀತಿ ಯಾರು ಈ ತಪ್ಪಿತಸ್ಥರು, ಕೆಟ್ಟ ಕೆಲಸವನ್ನು ಮಾಡಿದವರು, ತಪ್ಪು ಕೆಲಸವನ್ನು ಮಾಡಿದವರು ಯಾರಿದ್ದಾರೆ, ಅವರು ಯಾಕೆ ಮಾಡಿದರು ಅನ್ನೋದನ್ನು, ಆ ಕೆಲಸವನ್ನು ಯಾಕೆ ಮಾಡಿದರು ಅನ್ನೋದನ್ನು ತಿಳಿದುಕೊಳ್ಬೇಕು ಅಂತ ಇಲ್ಲಿ ಈ ಕಗ್ಗದಲ್ಲಿ ನಾವು ಕಾಣಬಹುದು. ಮುಂದಿನ ಕಗ್ಗವನ್ನು ಈಗ ನೋಡ್ತಾ ಹೋಗೋಣ. ಈಗ ನಾವು ಮುಂದಿನ ಕಗ್ಗವನ್ನು ಗಮನಿಸೋಣ. ಆಳ ನೀಳಗಳ ಕಾಣಲ್ಕಾಗಿಸದೆ ಮೊರೆವ ಬಾಳ ಕಡಲೊಳು ಮುಳುಗಿ ತಳದಿಂದಲೆದ್ದು ಪೇಳುವರದಾರು ನ್ಯಾಯ ಅನ್ಯಾಯ ವಿವರಗಳ ಗಾಳಿಗಾಬರಿಯಲ್ಲ ಮಂಕುತಿಮ್ಮ. ಅಂದರೆ ಈ ಒಂದು ಸಾಲಿನಲ್ಲಿ ಡಿ ವಿ ಜಿಯವರು ಹೀಗೆ ಹೇಳ್ತಾರೆ. ಆಳ ನೀಳಗಳು ಕಾಣಲ್ಕಾಗಿಸದೆ ಮೊರೆವ ಬಾಳ ಕಡಲೊಳು. ಅಂದರೆ
ಕಡಲನ್ನು ನೀವು ಗಮನಿಸಿರ್ಬೋದು, ಸಾಗರವನ್ನು ನೀವು ಗಮನಿಸಿರ್ಬೋದು. ಆ ಸಾಗರದ ಒಳಗೆ ಹೊಕ್ಕು ಯಾರೂ ಕೂಡ ಅದರ ಆಳ ಅಗಲ ಉದ್ದಗಳನ್ನು ಕಂಡವರಿಲ್ಲ ಅಥವಾ ಅಳತೆ ಮಾಡಿದವರಿಲ್ಲ. ನಿಮ್ಗೆ ಗೊತ್ತಿದೆ, ಆಳವನ್ನು, ಆ ಸಾಗರದ ಆಳವನ್ನು ಯಾರಿಂದಲೂ ಕೂಡ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಆಳ ಇರ್ಬೋದು, ಅಗಲ ಇರ್ಬೋದು, ಉದ್ದ ಇರ್ಬೋದು, ಯಾವುದನ್ನೂ ಕೂಡ ಆ ಕಡಲಿನ ಒಳಗೆ ಹೊಕ್ಕು ಅಥವಾ ಒಳಗೆ ಪ್ರವೇಶಿಸಿ ಯಾರಿಂದಲೂ ಕೂಡ ಆ ಸಾಗರವನ್ನು ಅಳೆಯಲು ಅಥವಾ ಕಂಡು ಹುಡುಕಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಬಾಳ ಕಡಲೊಳು, ಬಾಳು ಅನ್ನುವಂಥದ್ದನ್ನು ಕಡಲಿಗೆ ಹೋಲಿಸ್ತಾರೆ. ಅಂದರೆ ಬದುಕು, ಜೀವನ ಅನ್ನೋದೇ ಕಡಲಿನ ಹಾಗೆ. ಅಂದರೆ ಏರಿಳಿತಗಳು ಬರ್ತಾ ಇರ್ತವೆ. ಹೇಗೆ ಕಡಲಿನ ಆಳ ಅಗಲಗಳನ್ನು ಅರಿಯಲು ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಈ ಬದುಕು ಅಥವಾ ಜೀವನ ಅನ್ನುವಂತಹ ಸಾಗರದ ಒಳಹೊಕ್ಕು ಇದು ನ್ಯಾಯ, ಇದು ಅನ್ಯಾಯ ಅಂತ ಹೇಳುವುದಕ್ಕಾಗುವುದಿಲ್ಲ. ಹೇಳುವವರು ಯಾರೂ ಕೂಡ ಇಲ್ಲ. ಪೇಳುವರದಾರು ನ್ಯಾಯ ಅನ್ಯಾಯ ವಿವರಗಳ. ಈ ಜೀವನದಲ್ಲಿ ಇದು ಅನ್ಯಾಯ, ಅವರಿಗೆ ಅನ್ಯಾಯ ಆಯಿತು, ಇವರಿಗೆ ಅಥವಾ ನನಗೆ ಅನ್ಯಾಯ ಆಯಿತು, ಅವರಿಗೆ ನ್ಯಾಯ ಸಿಕ್ಕಿತು, ಅವರಿಗೆ ಒಳ್ಳೆಯದಾಗಿದೆ, ನನಗೆ ಕೆಟ್ಟದಾಗಿದೆ. ಇಲ್ಲ, ಯಾರಿಂದಲೂ ಕೂಡ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಒಂದು ವೇಳೆ ಹಾಗೆ ಹೇಳಿದರಾದರೆ, ಅಂದರೆ ಸಾಗರದ ಒಳಗೆ ಹೊಕ್ಕು ಹೀಗೆ ಅದರ ಅಳತೆ ಅಂತ ಹೇಗೆ ಇದೆಯೋ ಅದೇ ರೀತಿ ಜೀವನ ಅನ್ನುವಂತಹ ಸಾಗರದ ಒಳಗೆ ಹೊಕ್ಕು ಹೀಗೆ ಅಂತ ಯಾರಾದರೂ ಹೇಳಿದರೆ ಅದು ಗಾಳಿ ಸುದ್ದಿ ಅಂತ ಹೇಳ್ತಾರೆ. ಗಾಳಿ ಗಾಬರಿ ಎಲ್ಲ, ಅದೆಲ್ಲ ಗಾಬರಿ. ಗಾಳಿ ಸುದ್ದಿ ಊಹಾಪೋಹ ಅಥವಾ ಗಾಬರಿ ಅಂದರೆ ಭಯದಿಂದ ಹೇಳಿದ ಮಾತು ಅಂತ. ಅದನ್ನು ಯಾವುದು ಈ ಆಳ ನೀಳಗಳನ್ನು ಹೇಗೆ ಮೊರೆಯುವಂತಹ ಕಡಲಿನಲ್ಲಿ ಹುಡುಕಲು ಸಾಧ್ಯವಿಲ್ಲವೋ ಅದೇ ರೀತಿ ಕಡಲಿನ ಹಾಗೆ ಇರುವಂತಹ ಈ ಬದುಕಿನ ಒಳಗೆ ಹೊಕ್ಕು ಯಾರಾದರೂ ಕೂಡ ನ್ಯಾಯ ಅನ್ಯಾಯಗಳನ್ನು ಯಾರಾದರೂ ಹೇಳಿದರೆ ಅದು ಗಾಳಿ ಸುದ್ದಿ, ಅದು ಊಹಾಪೋಹದಿಂದ ಹೇಳಿದ ಮಾತು ಅಥವಾ ಗಾಬರಿಯಿಂದ ಭಯದಿಂದ ಹೇಳಿದ ಮಾತು ಅನ್ನೋದನ್ನು ಇಲ್ಲಿ DVG ಹೇಳ್ತಾರೆ. ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಅರ್ಧ ತಿಳುವಳಿಕೆಯಿಂದ ಹೇಳಬಾರ್ದು ಅಂತ ಹೇಳ್ತಾರೆ. ಅರ್ಧ ತಿಳುವಳಿಕೆಯಿಂದ ಮಾಡಬಾರ್ದು. ಅಥವಾ ಯಾವುದೇ ಒಂದು ತಪ್ಪು ಅಥವಾ ಅಪರಾಧಗಳಿಗೆ ಯಾರೋ ಒಬ್ಬ ಮಾಡಿದ ಅಂತ ಆ ತಪ್ಪು ಅಥವಾ ಅಪರಾಧಗಳಿಗೆ ಏನು ಕಾರಣ ಅನ್ನೋದನ್ನು ಅರಿತು ನೋಡಬೇಕು. ಹೀಗೆ ಅದು ನ್ಯಾಯ, ಇದು ನ್ಯಾಯ ಹೇಳುವುದಲ್ಲ. ಅದರ ಒಳಹೊಕ್ಕು ನೋಡಬೇಕೇ ಹೊರತು ನೇರ ಅಥವಾ ಯಾವುದೋ ಒಂದು ಊಹಾಪೋಹದಿಂದ ಅಥವಾ ಯಾವುದೋ ಒಂದು ಭಯದಿಂದ ಅಥವಾ ಯಾವುದೋ ಒಂದು ಗಾಳಿ ಸುದ್ದಿಯಿಂದ ಹೇಳುವುದಲ್ಲ ಅನ್ನೋದನ್ನು ಇಲ್ಲಿ DVG ಅವರು ಹೇಳ್ತಾರೆ. ಮುಂದಿನ ಕಗ್ಗವನ್ನು ನೋಡೋಣ. ಈಗ ನಾವು ಕೊನೆಯ ಕಗ್ಗವನ್ನು ನೋಡೋಣ. ಜೀವಋಣಗಳ ಲೆಕ್ಕದಾದಿಯರಿಯದ ನಾವು ಆವುದನ್ನು ಸರಿಯೆನ್ನುವ, ತಪ್ಪಾವುದೆನ್ನುವ, ಓವೋ ಬಿಡು ಕಡು ಕಷ್ಟ ನೀತಿ ನಿರ್ಣಯದ ಹೊರೆ, ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಇಲ್ಲಿ DVG ಅವರು ಹೇಳ್ತಾರೆ, ಜೀವಋಣಗಳ ಲೆಕ್ಕದ ಆದಿಯರಿಯದ ನಾವು, ಅಂದರೆ ಈ ಜಗತ್ತಿನಲ್ಲಿ ಹುಟ್ಟಿರುವಂತಹ ಎಲ್ಲ ಜೀವಿಗಳೂ ಕೂಡ ತಮ್ಮ ಜನ್ಮದಿಂದ ಹೊತ್ತು ತರುವಂತಹ ಋಣದ ಭಾರ ಎಷ್ಟು. ಅಂದರೆ ನೀವು ಕೇಳಿರ್ಬೋದು, ಈ ಭೂಮಿಯಲ್ಲಿರುವಂಥ ನಮಗೆ ಎಲ್ಲಿಯವರೆಗೆ ಋಣ ಇರ್ತದೋ ಅಲ್ಲಿಯವರೆಗೆ ಮಾತ್ರ. ನೀರಿನ ಋಣ ಇರ್ಬೋದು, ಅಥವಾ ಪತಿ ಮಕ್ಕಳ ಋಣ ಇರ್ಬೋದು, ಅಥವಾ ಯಾವುದೇ ಒಂದು ಋಣ, ಭೂಮಿಯ ಋಣವೂ ಕೂಡ, ನೀರಿನ ಋಣವು, ಇದು ಎಲ್ಲಿಯವರೆಗೆ ಅನ್ನುವಂಥದ್ದು. ಅಂದರೆ ತಮ್ಮ ಜನ್ಮದಿಂದ ಹೊತ್ತು ತರುವಂತಹ ಋಣದ ಭಾರ ಎಷ್ಟು, ಅದರ ರೂಪವೇನು, ಈ ಭೂಮಿಗೆ ಬಂದಂತಹ ಜೀವಿಗಳು ಅಥವಾ ಜನರು ಏನೆಲ್ಲ ಅನುಭವಿಸಬೇಕು, ಹಾಗೆ ಅವರು ಅನುಭವಿಸುವಂಥ ಸಂದರ್ಭದಲ್ಲಿ ಅವರು ಮಾಡಿದ ತಪ್ಪುಗಳು ಯಾವುದು, ಅವುಗಳಲ್ಲಿ ತಪ್ಪುಗಳು ಎಷ್ಟು, ಸರಿ ಎಷ್ಟು ಎಂದು ಯಾರೂ ಕೂಡ ಅರಿಯಲು ಸಾಧ್ಯವಿಲ್ಲ. ಆದರೆ ಜೀವನಕ್ಕೆ ಬಂದ ನಂತರ ನಾವು ಮಾಡಿದ ತಪ್ಪು ಯಾವುದು, ನಾವು ಮಾಡಿದ ಸರಿ ಯಾವುದು ಅನ್ನೋದನ್ನು ಯಾರಿಂದಲೂ ಕೂಡ ಲೆಕ್ಕ ಇಡಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ DVG ಅವರು ಹೇಳ್ತಾರೆ, ಓವೋ ಬಿಡು ಕಡು ಕಷ್ಟ ಅದು ನೀತಿ ನಿರ್ಣಯದ ಹೊರೆ, ದೈವವದ ಹೊರಲಿ ಬಿಡು. ಅಂದರೆ ನಾವು ಅನುಭವಿಸುವಂತಹ, ನಾವು ಜೀವನದಲ್ಲಿ ಮಾಡುವಂತಹ ತಪ್ಪು ಯಾವುದು, ಸರಿ ಯಾವುದು ಅಂತ ಯಾವುದನ್ನೂ ಕೂಡ ನಮ್ಮಿಂದ ಅರಿಯಲು ಸಾಧ್ಯವಿಲ್ಲ. ಹಾಗಾಗಿ ನಾವು ವಿನಾಕಾರಣ ಅವುಗಳ ವಿಚಾರ ಮಾಡುವುದಲ್ಲ.
ಅವುಗಳ ವಿಚಾರವಾಗಿ ನಾವು ತಲೆ ಕೆಡಿಸಿಕೊಳ್ಳದೆ ಅದರ ನಿರ್ಣಯ ಏನು ತೀರ್ಮಾನ ಇದೆಯೋ ಅದನ್ನು ದೈವಕ್ಕೆ ಬಿಡಬೇಕು, ಪರಮಾತ್ಮನಿಗೆ ಬಿಡಬೇಕು ಅಂತ ಹೇಳ್ತಾರೆ. ಅದರ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸಿಕೊಳ್ಳದೆ ಅದರ ನಿರ್ಣಯವನ್ನು ಪರಮಾತ್ಮನಿಗೆ ಬಿಡಬೇಕು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅಂದರೆ ಹುಟ್ಟು ಮತ್ತು ಜೀವನ ಯಾವುದು ಇದೆಯೋ ಅದರ ಲೆಕ್ಕಾಚಾರವನ್ನು ದೇವರಿಗೆ ಬಿಡಬೇಕು. ಏನಿದ್ರೂ ಕೂಡ ದೇವರು ನೋಡಿಕೊಳ್ಳಿ ಅನ್ನುವಂಥದ್ದು. ದೇವರಿಗೆ ಗೊತ್ತಿದೆ, ದೇವರು ಹುಟ್ಟಿಸಿದ್ದಾನೆ ನಮ್ಮನ್ನು, ನಮ್ಮಿಂದ ಏನು ಮಾಡಬೇಕು ಏನು ಮಾಡಿಸಬಾರ್ದು ಅನ್ನೋದು ಆತನಿಗೆ ಗೊತ್ತಿದೆ. ನಾವು ಅವರಿವರ ಅಥವಾ ನಮ್ಮ ಜೀವನದ ಬಗ್ಗೆ ಲೆಕ್ಕಾಚಾರ ಮಾಡದೆ ನಾವು ಬಾಳಬೇಕು, ನಾವು ಜೀವನವನ್ನು ನಡೆಸಬೇಕು. ಸರಿ ತಪ್ಪುಗಳ ಲೆಕ್ಕಾಚಾರವನ್ನು ಮಾಡ್ತಾ ಕೂತ್ಕೊಳ್ಳೋದಲ್ಲ, ಅದನ್ನು ದೇವರಿಗೆ ಮೀಸಲಾಗಿ ಬಿಡಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ಸರಿ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಕನ್ನಡ ಪಠ್ಯದಲ್ಲಿ ಇಟ್ಟಂತಹ ಕಷ್ಟನೀತಿ ನಿರ್ಣಯದ ಹೊರೆ ಅನ್ನುವಂತಹ ಈ ಒಂದು ಕಗ್ಗದ ಭಾವಾರ್ಥಗಳು ಮುಕ್ತಾಯವಾಗ್ತದೆ. ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.